ನಮಸ್ಕಾರ ಸ್ನೇಹಿತರೆ, ಸರ್ಕಾರದ ಹೊಸ ಡ್ರಾಮಾ 2.0 28 to 18% on small cars and motorcycles. ಇದು ಮಧ್ಯಮ ವರ್ಗದವರ ಜೇಬಿಗೆ ಕತ್ತರಿಯೋ ಅಥವಾ ಒಳ್ಳೆಯ ದಿನಗಳ ಆರಂಭವು. ಐಸ್ ಕ್ರೀಮ್ ಬೆಲೆ ಇಳಿಕೆ ಆಗುತ್ತಂತ ಹೇಳ್ತಾರೆ, ಆದರೆ ಲಕ್ಸರಿ ವಸ್ತುಗಳ ಬೆಲೆ ಆಕಾಶಕ್ಕೆ ಏರಿ. ಸೀನ್ಸ್ ಟ್ಯಾಕ್ಸ್ನಿಂದ ಸಿಗರೇಟು, ಗುಟುಕ, ಕೂಲ್ ಡ್ರಿಂಕ್ಸು ಇವೆಲ್ಲ ಬೆಂಕಿ ಹಿಡಿದೋಗಿದೆ. ಸರ್ಕಾರ ಜನರ ಹಿತ ಕಾಪಾಡುತ್ತಿದೆಯೋ ಇಲ್ಲ ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇದೆಯೋ? ಇವತ್ತಿನ ವಿಡಿಯೋದಲ್ಲಿ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. GST 2.0 ಅಂದರೆ ಸರ್ಕಾರದ ಹೊಸ ಟ್ಯಾಕ್ಸ್ ಗಿಮಿಕ್. ಇದು ಸೆಪ್ಟೆಂಬರ್ 3, 2025ರಂದು GST ಕೌನ್ಸಿಲ್ನಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡಿದರು. Knowing about automotive sector, about which you've been frequently asking us, from 28 to 18% on small cars and motorcycles which are equal to or below 350 cc. Reduction of GST from 28 to 18 on buses, trucks and ambulances. Uniform rate of 18% on all auto parts, irrespective of their HS code. Three-wheelers from 28 to 18 again. ಸೆಪ್ಟೆಂಬರ್ 22, 2025ರಂದು ನವರಾತ್ರಿಯಿಂದ ಜಾರಿಗೆ ಬರಲಿದೆ. ಹಿಂದಿನ 4 ಸ್ಲ್ಯಾಬ್ಗಳನ್ನು 2ಕ್ಕೆ ಇಳಿಸಿದ್ದಾರೆ. 5% ಮತ್ತು 18% ಅಗತ್ಯ ವಸ್ತುಗಳ ಬೆಲೆ ಇಳಿಕೆಯಾಗುತ್ತದೆ, ಶೂನ್ಯ ತೆರಿಗೆ ಅಂತ ಹೇಳಿದ್ದಾರೆ. ಇದು ಸ್ವಲ್ಪ ಖುಷಿ ವಿಚಾರ, ಒಳ್ಳೆಯ ಸುದ್ದಿ. ಆದರೆ ಒಂದು ನಿಮಿಷ ಇರಿ, ಇದರ ಹಿಂದಿನ ಟ್ವಿಸ್ಟ್ ಏನು ಗೊತ್ತಾ ಸ್ನೇಹಿತರೆ? ಈಗ ಒಳ್ಳೆಯ ಸುದ್ದಿ ನೋಡೋಣ. ಆದರೆ ಇದು ಸರ್ಕಾರದ ಒಳ್ಳೆತನವೋ ಇಲ್ಲ ಜನರ ಕಣ್ಣಿಗೆ ಧೂಳೆಚ್ಚೋ ಕೆಲಸವೋ? ಉದಾಹರಣೆಗೆ ಐಸ್ ಕ್ರೀಮ್ ಮೇಲಿನ 18% ತೆರಿಗೆ 5%ಗೆ ಇಳಿಕೆ ಮಾಡ್ತಾರಂತೆ. ಇರ್ಲಿ, ಇದು ಒಳ್ಳೆಯದು, ಒಂದೆರಡು ಐಸ್ ಕ್ರೀಮ್ ತಿನ್ನಬಹುದು. ಆದರೆ ಇದರಿಂದ ಜೀವನ ಸುಧಾರಿಸುತ್ತಾ? ಸ್ನೇಹಿತರೆ, ಲಾಸ್ಟ್ ಅಲ್ಲಿ ರಾಹುಲ್ ಗಾಂಧಿ ಅವರ ಒಂದು ವಿಡಿಯೋ ಇದೆ, 1 ರಿಂದ 2 ನಿಮಿಷ ಇರಬಹುದು. ಆ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಅವಾಗ GST ಬಗ್ಗೆ ಅರ್ಥ ಆಗುತ್ತೆ. ಉದಾಹರಣೆಗೆ ಪನ್ನೀರ್, ಆಹಾರ ಪದಾರ್ಥಗಳು, ಮನೆಯ ಸಾಮಗ್ರಿಗಳಿಗೆ ಶೂನ್ಯ ತೆರಿಗೆ ಅಂತೆ. ಆರೋಗ್ಯ ವಿಮೆ ಕೂಡ ಕಡಿಮೆ ಆಗುತ್ತೆ. ಆದರೆ ಇದೆಲ್ಲ ತೋರಿಕೆಯ ರಿಲೀಫ್ ಅಷ್ಟೇ. ಸರ್ಕಾರ ಜನರಿಗೆ ಇನ್ನೊಂದು ಕಡೆ ಖುಷಿ ಕೊಡ್ತಾ ಇದೆ, ಇನ್ನೊಂದು ಕಡೆ ಶಾಕ್ ಕೊಡ್ತಾ ಇದೆ. ಅದು ಏನು ನೋಡೋಣ. ಈಗ ಆ ಶಾಕ್ ಏನು ನೋಡಿ. ಸರ್ಕಾರ ಹೊಸ 40% ತೆರಿಗೆಯ ಸ್ಲ್ಯಾಬ್ ತಂದಿದೆ. ಯಾವುದಕ್ಕೆ? ಲಕ್ಸರಿ ವಸ್ತುಗಳು, ಹೈ ಎಂಡ್ ಕಾರ್ಗಳು, ಆಭರಣಗಳು, ಇವೆಲ್ಲದರ ತೆರಿಗೆ ಆಕಾಶಕ್ಕೇರಿದೆ. ಸ್ನೇಹಿತರೆ, ಒಬ್ಬ ಮಧ್ಯಮ ವರ್ಗದ ಒಬ್ಬ ವ್ಯಕ್ತಿ ಸಂಸಾರ ನಡೆಸಿಕೊಂಡು ಹೋಗಬೇಕಂದ್ರೆ ಏನೋ ಒಂದು ಕನಸು ಕಂಡಿರ್ತಾನೆ. ತಾನು ದುಡಿಯೋದ್ರಲ್ಲೇ ಅಷ್ಟೋ ಇಷ್ಟೋ ಒಂದಿಷ್ಟು ಕೂಡಿ ಸಂಪಾದನೆ ಮಾಡಿಟ್ಟಿರ್ತಾನೆ. ಅದರಲ್ಲಿ ಏನೋ ಒಳ್ಳೆ ಕಾರ್ ಕೊಂಡ್ಕೋಬೇಕು, ಆಭರಣ ಕೊಂಡ್ಕೋಬೇಕು, ಅಥವಾ ಮಗಂದು ಮದುವೆ ಮಾಡಬೇಕು, ಅಲ್ಲಿ ಚಿನ್ನ ಖರೀದಿ ಮಾಡ್ಬೇಕಂತ ಹೋದ್ರೆ ಅದರ ಬೆಲೆ ತುಂಬಾ ಏರಿಕೆ ಆಗುತ್ತೆ. 40% ಟ್ಯಾಕ್ಸ್ ಅದರ ಮೇಲೆ. ಈಗ ಮಿಡಲ್ ಕ್ಲಾಸ್ದವರಿಗೆ ಯಾವ ರೀತಿ ಟ್ರೀಟ್ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಯ್ತಾ? ಈ ತರ ಎಲ್ಲ ಕನಸು ಇಟ್ಕೊಂಡು ಕೂತಿರ್ತಾರೆ ಮಿಡಲ್ ಕ್ಲಾಸ್ದಲ್ಲಿ ಕೆಲವೊಬ್ರು. ಆದರೆ ಆ ಕನಸು ಕಾಣೋದಕ್ಕೂ ಕೂಡ ಕತ್ತರಿ ಹಾಕಿದ್ದಾರೆ ಈ ಸರ್ಕಾರದವರು. ಏನು ಸೇನ್ ಟ್ಯಾಕ್ಸ್, ತಂಬಾಕು, ಸಿಗರೇಟ್, ಗುಟಕ, ಕೂಲ್ ಡ್ರಿಂಕ್ಸ್, ಇರಿಟೇಡ್ ಕೂಲ್ ಡ್ರಿಂಕ್ಸ್ ಇವೆಲ್ಲದಕ್ಕೂ 40% ತೆರಿಗೆ. ಇದರ ಹಿಂದೆ 28% ಇತ್ತು. ಈಗ ಜೇಬಿಗೆ ಬೆಂಕಿ. ಸರ್ಕಾರ ಇದನ್ನು ಆರೋಗ್ಯಕ್ಕಾಗಿ ಅಂತ ಹೇಳಿ ತಂತಾನೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. मैं निकला ट्रैक्टर लेके सड़क पर एक मोड़ आया सारे टैक्स छोड़ आया. ಆದರೆ ಇದರಿಂದ ಅವರು ಆದಾಯಗಳನ್ನ ಹೆಚ್ಚಿಸಿಕೊಂಡು ಆದಾಯಗಳನ್ನ ತಗೊಂಡು ಆರಾಮಾಗಿ ಕೂತ್ಕೊಡ್ತಾರೆ. ಇದು ಜನರಿಗೆ ವಾಕರಿಕೆ ಅಲ್ಲದೆ ಇನ್ನೇನ್ರಿ? ಮಿಡಲ್ ಕ್ಲಾಸ್ದವರಿಗೆ ವಾಕರಿಕೆ. ಮಧ್ಯಮ ವರ್ಗದವರಿಗೆ ಸರ್ಕಾರ ಏನು ಕೊಡ್ತಾ ಇದೆ? ಕೆಲವು ವಿಶ್ಲೇಷಕರು ಏನ್ ಹೇಳ್ತಾರಂದ್ರೆ, ದೈನಂದಿನ ವಸ್ತುಗಳು ಬೆಲೆ ಕಡಿಮೆ ಆದರೆ ಖರ್ಚು ಕಡಿಮೆ ಆಗುತ್ತದೆ. ಆದಾಯ ಹೆಚ್ಚಾದರೆ ರಸ್ತೆ, ಆರೋಗ್ಯ, ಶಿಕ್ಷಣಕ್ಕೆ ಬಳಕೆ ಆಗಬಹುದು. ಆದರೆ ಇದೆಲ್ಲ ಒಂದು ತೋರಿಕೆಯ ಗಿಮಿಕ್ ಅಷ್ಟೇ. ಉದಾಹರಣೆಗೆ
ಐಸ್ ಕ್ರೀಮ್ ಮೇಲಿನ 18% ತೆರಿಗೆ 5%ಗೆ ಇಳಿಕೆ ಆದರೆ, ಇನ್ನೊಂದು ಕಡೆ ಕಾರು ಬಂಗಾರಕ್ಕೆ 40% ತೆರಿಗೆ ಏರಿ ಮಧ್ಯಮ ವರ್ಗದವನ ಕತೆ ಏನಾಗ್ಬೇಕ್ರಿ? ಅವನ ಕನಸು ಏನಾಗಬೇಕು? ಸರ್ಕಾರಕ್ಕೆ ಆದಾಯ ಬೇಕು, ಆದರೆ ಜನರ ಜೇಬಿಗೆ ರಕ್ಷಣೆ ಯಾವಾಗ? ನಮ್ಮ ಆಕಾಂಕ್ಷೆಗಳಿಗೆ ತೆರಿಗೆಯ ಚಡಿಯಿಟ್ಟು ಒಡವೆ ಕಿತ್ತುಕೊಂಡಂಗಾಗ್ಲಿಲ್ವೇ? ಸ್ನೇಹಿತರೆ, GST 2.0 ನಿಮ್ಮ ಜೇಬಿಗೆ ವಾಕರಿಕೆಯೋ ಕತ್ತರಿಯೋ ಏನಾಗುತ್ತೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಸರ್ಕಾರದ ಈ ಡ್ರಾಮಾವನ್ನು ಮುಂದಿನ ಅಪ್ಡೇಟ್ಗಳಲ್ಲಿ ನೋಡೋಣ. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. असंगठित अर्थव्यवस्था पर दूसरा बड़ा आक्रमण जीएसटी। जीएसटी यूपीए का आइडिया था। एक टैक्स, कम से कम टैक्स, साधारण सरल टैक्स। एनडीए का जीएसटी बिल्कुल अलग है। 4 अलग अलग टैक्स, 28% तक टैक्स और बड़ा कॉम्प्लिकेटेड, समझने को बहुत मुश्किल टैक्स। जो स्मॉल एंड मीडियम बिजनेसेस हैं वो इस टैक्स को भर ही नहीं सकते, और जो बड़ी कंपनियां इसको आसानी से भर सकती हैं वो 5, 10, 15 अकाउंटेंट्स लगा सकते हैं। ये 4 अलग अलग रेट क्यों हैं? ये 4 अलग अलग रेट इसलिए है क्योंकि सरकार चाहती है कि जिसकी पहुंच हो वो जीएसटी को आसानी से बदल पाए, और जिसकी पहुंच ना हो वो जीएसटी के बारे में कुछ ना कर पाए। पहुंच किसकी है? हिंदुस्तान के सबसे बड़े 15-20 उद्योगपतियों की पहुंच है। तो जो भी टैक्स का कानून वो बदलना चाहते हैं वो इस जीएसटी रेजिम में आसानी से बदल सकते। और एनडीए की जीएसटी का नतीजा क्या है कि आज हिंदुस्तान की सरकार स्टेट्स को जीएसटी का पैसा ही नहीं दे पा रही। प्रदेश एम्प्लॉइज को, टीचर्स को पैसा नहीं दे पा रहे। तो जीएसटी बिल्कुल फेल है, मगर ये सिर्फ फेल नहीं है, ये एक आक्रमण है गरीबों पर, स्मॉल एंड मीडियम बिजनेसेस। जीएसटी टैक्स की व्यवस्था नहीं है, जीएसटी हिंदुस्तान के गरीबों पर आक्रमण है। छोटे दुकानदारों पर, स्मॉल एंड मीडियम बिजनेस वालों पर, किसानों और मजदूरों पर आक्रमण है। हमें इस आक्रमण को पहचानना पड़ेगा और मिलकर एक साथ इसके खिलाफ हम सबको खड़ा होना पड़ेगा।